ಇನ್ನು ಕಾಂಗ್ರೆಸ್ನಲ್ಲಿ ಸೀಟ್ ಫೈಟ್ ಹನಿ ಕದನದ ತೀವ್ರತೆಗೊಳ್ತಾ ಇದೆ. ಇದರ ಮಹತ್ವ ಬೆಳವಣಿಗೆ ಕೂಡ ನಡೆದಿದೆ. ದೆಹಲಿ ಪ್ರವಾಸದಲ್ಲಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ರಾತ್ರಿ ಮತ್ತು ಇವತ್ತು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ನಾನಾ ರೀತಿಯ ಚರ್ಚೆಗೆ ಇದು ಅವಕಾಶ ಮಾಡಿಕೊಟ್ಟಿದೆ. ಎಂಬಿ ಪಾಟೀಲ್ ಮಾತ್ರ ಸಮರ್ಥಿಸಿಕೊಂಡಿದ್ದಾರೆ, ಇದರಲ್ಲಿ ಏನು ತಪ್ಪು ಅಂತ. ಇನ್ನು ಡಿಸಿಎಂ ಅವರಂತೂ ನಾನು ಯಾರ ವಕ್ತಾರ ಅಲ್ಲ ಅಂತ ಹೇಳಿದ್ದಾರೆ. ಈ ನಡುವೆ ಎಐಸಿಸಿ ಅಧ್ಯಕ್ಷರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏಪ್ರಿಲ್ 2ರಂದು ದೆಹಲಿಗೆ ಹೋಗ್ತಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಕೆಲವೊಂದಷ್ಟು ವಿಷಯವಾಗಿ ಚರ್ಚೆ ನಡೆಸುವ ಸಂಭವ ಇದೆ. ತಪ್ಪೇನಿದೆ? ಈಗ ನಾವು ದಿಲ್ಲಿಗೆ ಹೋದಾಗ ಕೇಂದ್ರ ಸಚಿವರನ್ನ ಭೇಟಿ ಆಗ್ತೀವಿ. ನಿಮ್ಮ ಪ್ರಕಾರ ಭೇಟಿನೇ ಆಗಬಾರ್ದು, ಡಿನ್ನರು ಮಾಡಬಾರ್ದು, ಊಟನೂ ಮಾಡಬಾರ್ದು? ನಾನು ಇಲ್ಲ ಭೇಟಿಯಿಂದನೇ ಹಿಂಗೆ ಅಂತ ನಾವು ಹೇಳಕ್ಕಾಗಲ್ಲ. ಭೇಟಿ ಟೈಮಲ್ಲಿ ಮಾತೇ ಆಡಿಲ್ಲ ಅಂತಲೂ ನೀವು ಹೇಳೋಂಗಿಲ್ಲ. ಆ ಪ್ರಯತ್ನಗಳು ಆಗಿರಬಹುದು. ಏನಣ್ಣ ಆಮೇಲೆ ಏನಾಗ್ತಾ ಇದೆ ನಿಮ್ಮ ಪಾರ್ಟಿನಲ್ಲಿ ಅಂತ ಅವ್ರ ಒಬ್ರು ಎತ್ತಿರ್ತಾರೆ. ಅವನು ಮಾಡ್ತಿರೋದೆಲ್ಲ ಕೆಲಸ ಅಂತ ಇನ್ನೊಬ್ರು ಬಿಟ್ಟಿರ್ತಾರೆ. ಏನೋ ಒಂದು ನಡೆದಿರುತ್ತೆ ರಾಜಕಾರಣದ, ನೀವೆಲ್ಲ ಹಂಚ್ಕೋತೀರಿ. ಎಲ್ಲನೂ ಹಂಚ್ಕೋತೀರಿಪ್ಪ ನೀವು ರಾಜಕಾರಣದವ್ರು. ಸುಮ್ಮನಿರಿ, ನೀವೆಲ್ಲ ಒಂದೇ ಜಾತಿ, ನಮಗೆ ಗೊತ್ತಿಲ್ವಾ? ಸುಮ್ಮನೆ ನಮ್ಮ ಮುಂದೆ ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಬ್ರಾಹ್ಮಣರು ಅಂತ ಹೇಳೋದು. ನೀವೆಲ್ಲ ಒಂದೇ ಜಾತಿ. ಯಾಕಂದರೆ ಎಲ್ಲರ ಆಹಾರ ಒಂದೇ ಹೇಸಿಗೆ. ಹಾಗಾಗಿ ಬಾಡಿ ಹೆಂಗೆ ಬೆಳಿಬೇಕು? ಒಂದೇ ಆಹಾರದಲ್ಲಿ ಬೆಳೆಯುತ್ತೆ. ಎಲ್ಲರೂ ಒಂದೇ ರಾಜಕಾರಣಿಗಳು. ಹಂಗಾರೆ ಅವ್ರಿಗೆ ಜಾತಿ ಬೇರೆ ಇಲ್ಲವೇ ಇಲ್ಲ. ನನ್ನ ಪ್ರಕಾರದಲ್ಲಿ ದುಡ್ಡು ಅಧಿಕಾರದ ವಿಚಾರದಲ್ಲಿ ಎಲ್ಲರೂ ಒಂದೇ, ಒಟ್ಟಾಗಿ ಒಂದೇ. ಎಸ್. 18 ಶಾಸಕರ ಅಮಾನತು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ವಿಧಾನಸಭೆಯಿಂದ ಸಸ್ಪೆಂಡ್ ಆಗಿರುವ ಶಾಸಕ ಸುರೇಶ್ ಗೌಡ ಸ್ಪೀಕರ್ಗೆ ಪತ್ರವನ್ನು ಬರೆದು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. 21ನೇ ತಾರೀಕು ಉದ್ದೇಶಪೂರ್ವಕವಾಗಿ ನಾವು ಹಾಗೆ ನಡ್ಕೊಂಡಿದ್ದಲ್ಲ, ನಮ್ಮ ಉದ್ದೇಶವೂ ಅದಾಗಿರಲಿಲ್ಲ, ಸ್ಪಷ್ಟೀಕರಣ ಕೊಡೋಕೆ ನಮ್ಗೆ ಅವಕಾಶವೂ ಸಿಗಲಿಲ್ಲ ಅಂತ ಎಲ್ಲ ಹೇಳ್ಕೊಂಡಿದ್ದಾರೆ. ಜೊತೆಗೆ ಅಮಾನತು ಆದೇಶವನ್ನು ವಾಪಸ್ ಪಡೆದು ನಾವು ಜನಪ್ರತಿನಿಧಿಯಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಈ ಮಧ್ಯೆ ಬಡಪಾಯಿಗಳನ್ನ ಸ್ಪೀಕರ್ ಪೀಠದ ಮೇಲೆ ಹತ್ತಿಸಿ ಪ್ರಭಾವಿಗಳು ಜಾರಿಕೊಂಡಿದ್ದಾರೆ ಅಂತ ಎಸ್ ಟಿ ಸೋಮಶೇಖರ್ ಅವರ ಆರೋಪ. ಎಲ್ಲ ಕಡೆನೂ ಅಷ್ಟೇನೆ, ಒಬ್ಬರೇ ಅಲ್ಲ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ನೀವು ಹಿಂದೆ ಉಳ್ಕೊಂಬಿಟ್ಟು ಮಿಕ್ಕದವ್ರು ಮುಂದಕ್ಕೆ ಬಿಟ್ಟಿಲ್ವಾ? ಎಲ್ಲರೂ ಅಷ್ಟೇ. ಸುರೇಶ್ ಗೌಡ್ರ ವಿಚಾರನ ಅವ್ರ ಪಕ್ಷದವ್ರು ಹ್ಯಾಂಡಲ್ ಮಾಡ್ಕೊಳ್ಳಿ ಅಷ್ಟೇ.